ಭಾವಚಿತ್ರಗಳನ್ನು ಬೇರೆ ಯಾರಿಗೂ ಸಿಗದಂತೆ ಬಚ್ಚಿಡಬೇಕು. ಫ್ರೇಮ್ ನಲ್ಲಿ ತನ್ನ ಭಾವಚಿತ್ರ ಹೊಂದಿರುವ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗುತ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ ಒಂದು ಟಾಸ್ಕಿಗಾಗಿ ಈಗಾಗಲೇ ರೆಡ್ ಟೀಮ್ ಇಂದ 3 ಜನ ಆಯ್ಕೆಯಾಗಿದ್ದಾರೆ. ಹಾಗೆ ನಮ್ಮ ಬ್ಲೂ ಟೀಮ್ ಇಂದ ಕೇವಲ ಒಬ್ರು ಆಯ್ಕೆಯಾಗಿರೋದು, ಅದು ಧನುಷ್ ಅಂತ. ಸೊ ರೆಡ್ ಟೀಮ್ ಅಲ್ಲಿ ಕಾವ್ಯ, ಜಾನ್ವಿ, ಅಭಿಷೇಕ್ 3 ಜನನು ಆಯ್ಕೆಯಾಗಿ ಟೋಟಲ್ 4 ಜನ ಈಗ ರಘು ಅವರ ಜೊತೆಗೆ ಫೈನಲ್ ಟಾಸ್ಕ್ ಅನ್ನ ಆಡ್ಲಿಕ್ಕೆ, ಕ್ಯಾಪ್ಟನ್ ಆಗ್ಲಿಕ್ಕೆ ಹೋರಾಟವನ್ನ ನಡೆಸಬೇಕು. ಆ ಟಾಸ್ಕ್ ನ ಒಂದು ಅಂತರದಲ್ಲಿ ತುಂಬಾ ಜನ ಜಗಳಗಳನ್ನ ಆಡ್ಕೊಂಡಿದ್ದಾರೆ. ಮಾಳು ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ, ಹಾಗೆ ಧ್ರುವ ಅವರಿಗೆ ಕೈಗೂ ಕೂಡ ಸ್ವಲ್ಪ ಏಟು ಬಿದ್ದಿದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಆದ್ರೆ ಮನೆಯಲ್ಲಿ ವಾರ ಪೂರ್ತಿ ಚೆನ್ನಾಗಿ ಆಡಿ ಎಲ್ಲಾ ಟಾಸ್ಕ್ ಅನ್ನ ಗೆದ್ದಿದ್ದು ಬ್ಲೂ ಟೀಮ್ ಆದ್ರೆ ಈ ಫೈನಲ್ ಗೆ ತಲುಪಿದ್ದು ರೆಡ್ ಟೀಮಿನ 3 ಜನ, ಬ್ಲೂ ಟೀಮಿನ ಕೇವಲ ಒಬ್ಬ, ಅದು ಕೂಡ ನಮ್ಮ ಧನುಷ್ ಅವರು ಅನ್ಬೋದು. ಆದ್ರೆ ರೆಡ್ ಟೀಮ್ ಇಂದ ಕಾವ್ಯ ಅವರು ಆಯ್ಕೆ ಆಗ್ಲಿಕ್ಕೆ ಗಿಲ್ಲಿಯ ವೋಟ್ ಕಾರಣ ಅಂತಾನೂ ಕೂಡ ಹೇಳಲಾಗ್ತಿದೆ. ಅದು ಹೇಗೆ ಅಂತ ಹೇಳಿ ನಾವು ಈ ಒಂದು ಎಪಿಸೋಡ್ ಅನ್ನ ನೋಡಿದ ಮೇಲೆ ಗೊತ್ತಾಗುವಂತದ್ದು. ಸೊ ಈಗ ಈ ಟಾಸ್ಕ್ ನ ಅರ್ಥ ಏನಂತ ಹೇಳಿದ್ರೆ, ಮನೆಯಲ್ಲಿ ಈಗಾಗಲೇ ಯಾರು 4 ಜನ ರಘು ಅವರ ಜೊತೆಗೆ ಫೈನಲ್ ಆಡ್ಲಿಕ್ಕೆ ಆಯ್ಕೆ ಆಗಿದ್ದಾರೋ ಆ 4 ಜನಕ್ಕೂ ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಅವರ 4 ಫೋಟೋಗಳನ್ನ ಇಟ್ಟಿರ್ತಾರೆ. ಅದರಲ್ಲಿ 2 ಫೋಟೋಗಳನ್ನ ಎತ್ಕೊಂಡೋಗಿ ಅವರೇ ಹೋಗಿ ಬಚ್ಚಿಕ್ಕಿ ಬರಬೇಕು. ಅದನ್ನ ಹುಡುಕ್ಲಿಕ್ಕೆ ಅವರ ಆಪೋಸಿಟ್ ಟೀಮ್ ಇಂದ ಹುಡುಕ್ಲಿಕ್ಕೆ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು. 4 ಜನ ಸೆಲೆಕ್ಟ್ ಮಾಡಿದ್ದಾರೆ. ರಕ್ಷಿತಾ ಅವ್ರನ್ನ ಮಾಡಿದ್ದಾರೆ, ಮಾಳು ಅವ್ರನ್ನ ಮಾಡಿದ್ದಾರೆ, ಧ್ರುವ್ ಮತ್ತೆ ಸೂರಜನ್ನ ಮಾಡಿದ್ದಾರೆ. ಅವರು ತಮ್ಮ ಆಪೋಸಿಟ್ ಯಾರಿದ್ದಾರೋ ಅವರ ಒಂದು ಫೋಟೋನ ತಂದು ಇಂಟು ಮಾರ್ಕ್ ನಲ್ಲಿ ಸಿಕ್ಸ್ಬೇಕು. ಅದರಲ್ಲಿ ಸಿಕ್ಸಿದ್ರೆ ಅವರು ಆ ಆಟದಿಂದ ಹೊರಗಡೆ ಬೀಳ್ತಾರೆ. ಬಟ್ ಈ ಆಟದಲ್ಲಿ ರಕ್ಷಿತಾ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಆಡಿದ್ದಾರೆ. ಹಾಗೆ ಮಾಳು ಅವರು ಕೂಡ ಆಡ್ತಾರೆ, ಸೂರಜ್ ಅವರು ಕೂಡ ಆಡ್ತಾರೆ. ಆದ್ರೆ ಧ್ರುವ್ ಅವರು ಲಾಸ್ಟಿನ ಕಂಟ ಅವರಿಗೆ ಸಿಗೋದಿಲ್ಲ. ಆದ್ರೆ ಲಾಸ್ಟಿಗೆ ಅವ್ರ ಕೈಲಿ ಒಂದು ಫೋಟೋ ಸಿಗುತ್ತೆ. ಆ ಫೋಟೋವನ್ನ ಅವರು ಉಳಿಸ್ಕೊಳ್ಬೇಕಿತ್ತು. ಆದ್ರೆ ಆ ಸಮಯದಲ್ಲಿ ಮಾಳು ಮತ್ತೆ ಸೂರಜ್ ಇಬ್ರು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಫೋಟೋವನ್ನ ಕಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತಹ ಧ್ರುವ್ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಆ ಫೋಟೋನ ಅವರಿಬ್ಬರಿಗೆ ಕೊಡೋದಿಲ್ಲ. ಆಗ ಎಲ್ಲರೂ ಕೂಡ ಫಿಸಿಕಲ್ ಟಾಸ್ಕಿಗೆ ಮುಂದಾಗ್ತಾರೆ. ಅವರ ಕುತ್ತಿಗೆಯನ್ನ ಹಿಡ್ಕೊಳ್ಳುವಂಥದ್ದು, ಕಾಲನ್ನ ಎಳೆದು ಬೀಳಿಸುವಂತ ಸಂದರ್ಭದಲ್ಲಿ ಧ್ರುವ್ ಅವರು ಮಾಳು ಅವರಿಗೆ ಡಿಕ್ಕಿ ಹೊಡಿತಾರೆ. ಆ ಸಮಯದಲ್ಲಿ ಮಾಳು ಅವರು ಹೋಗಿ ಗೋಡೆಗೆ ಹೊಡ್ಕೋತಾರೆ. ಹಾಗೆ ಧ್ರುವ್ ಅವರ ಕೈಯನ್ನ ಸೂರಜ್ ಅವರು ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ಅವ್ರ ಕೈಗೂ ಕೂಡ ಸ್ವಲ್ಪ ಪೆಟ್ಟಾಗಿದೆ. ಅಲ್ಲೇ ನೋಡ್ಕೊಂಡು ಕೂತಿದ್ದಂತಹ ಮನೆ ಮಂದಿ ಎಲ್ಲರೂ ಕೂಡ ಎದ್ಬಿಟ್ಟು ಹೋಗಿ ಅದನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಟ್ ಅದು ಯಾರ ಫೋಟೋ ಅಂತ ಕೂಡ ವೈರಲ್ ಆಗಿಲ್ಲ. ಬಟ್ ಈ ಒಂದು ಟಾಸ್ಕ್ ನಲ್ಲಿ 3 ಜನ ಹೊರಗಡೆ ಹೋಗ್ತಾರೆ. ಒಬ್ರು ರಘು ಅವ್ರ ಜೊತೆಗೆ ಹೋಗಿ ಫೈನಲ್ ಅನ್ನ ಆಡ್ಬೇಕಾಗತ್ತೆ. ಅದರಲ್ಲಿ ಗೆದ್ದವರು ಮುಂದಿನ ವಾರದ ಕ್ಯಾಪ್ಟನ್ ಆಗ್ತಾರೆ. ಹಾಗೆ ಇಮ್ಯುನಿಟಿಯನ್ನು ಕೂಡ ಪಡ್ಕೊಂಡು 1 ವಾರ ಹೆಚ್ಚಿಗೆ ಆ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತೆಯನ್ನ ಪಡ್ಕೋತಾರೆ. ಆದ್ರೆ ರೆಡ್ ಟೀಮ್ ಇಂದ 3 ಜನ ಹೋಗಿರೋದು ಆಶ್ಚರ್ಯ ಅನಿಸ್ತಿದೆ. ಯಾಕಂದ್ರೆ ತುಂಬಾ ಟಾಸ್ಕ್ ಅನ್ನ ಸೋತಿದ್ದು ಅದೇ ಟೀಮು. ಈಗ ಅದೇ ಟೀಮ್ ಫೈನಲ್ಗೆ 3 ಜನನ ಕಳಿಸಿದೆ ಅಂತ ಹೇಳಿದ್ರೆ ಯಾವ ರೀತಿ ಆಟ ನಡೆದಿದೆ ಅಂತ ಹೇಳಿ ಖಂಡಿತ ಗೊತ್ತಾಗ್ತಿಲ್ಲ. ಸೊ ಈ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ. ನಿನ್ನೆ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು? ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.